ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. 17/5/25 ಈಶ್ವರ್ಯ ಮಧುರ ಮಹಾವಾಕ್ಯಗಳು. ಮುರುಳಿಯ ಸಾರ. ಮಧುರ ಮಕ್ಕಳೇ, ತಮ್ಮನ್ನು ತಾವು ನೋಡ್ಕೊಳ್ಳಿ. ನಾನು ಹೂವು ಆಗಿದ್ದೇನಾ? ದೇಹ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿಲ್ವಾ? ತಂದೆ ಬಂದಿರೋದು ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡೋದಕ್ಕೆ. ಪ್ರಶ್ನೆ ಆಗಿದೆ, ಯಾವ ನಿಶ್ಚಯ ಆಧಾರ ಮೇಲೆ ತಂದೆಯ ಜೊತೆ ಅಟೂಟ ಪ್ರೀತಿಯನ್ನ ಇಟ್ಕೊಳ್ಳಕ್ಕೆ ಸಾಧ್ಯವಾಗುವುದು? ಉತ್ತರ ಆಗಿದೆ, ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡಾಗ ತಂದೆಯ ಜೊತೆ ಪ್ರೀತಿ ಇರುವುದು. ಇದು ಅಟೂಟ ನಿಶ್ಚಯ ಇರಬೇಕು. ನಿರಾಕಾರಿ ತಂದೆ ಈ ಭಾಗೀರಥದಲ್ಲಿ ವಿರಾಜಮಾನ ಆಗಿದ್ದಾರೆ. ಅವರು ನಮಗೆ ಇವರ ಮೂಲಕ ಓದಿಸ್ತಿದ್ದಾರೆ. ಯಾವಾಗ ಈ ನಿಶ್ಚಯ ಕಟ್ಟಾಗ್ತದೆ ಅಂದ್ರೆ ಪ್ರೀತಿಯು ಕಡಿಮೆ ಆಗುವುದು. ಓಂ ಶಾಂತಿ. ಮುಳ್ಳಿನಿಂದ ಹೂವನ್ನಾಗಿ ಮಾಡುವಂತ ಭಗವಾನ್ ವಾಚ್ ಅಥವಾ ಭಾಗವಾನ್, ತೋಟದ ಸಂರಕ್ಷಕ ಭಗವಾನ್ ವಾಚ್ ಆಗಿದೆ. ಮಕ್ಕಳೀಗ ತಿಳ್ಕೊಂಡಿರಿ, ನಾವಿಲ್ಲಿ ಮುಳ್ಳಿನಿಂದ ಹೂ ಆಗೋದಕ್ಕೆ ಬಂದಿದ್ದೇವೆ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೋದು. ಮೊದಲು ನಾವು ಮುಳ್ಳಾಗಿದ್ವಿ, ಈಗ ಹೂವು ಆಗ್ತಿದ್ದೇವೆ. ತಂದೆಯ ಮಹಿಮೆ ಅಂತೂ ಬಹಳಷ್ಟು ಮಾಡ್ತಾರೆ. ಪತೀತ ಪಾವನ ಬಾ ಅಂತ ಅವರು ಅಂಬಿಗಾಗಿದ್ದಾರೆ, ಭಾಗವಾನ್ ಆಗಿದ್ದಾರೆ, ಪಾಪ ಕಟೇಶ್ವರ ಆಗಿದ್ದಾರೆ. ಬಹಳ ನಾಮಗಳು ಹೇಳ್ತಾರೆ, ಆದರೆ ಚಿತ್ರ ಎಲ್ಲ ಜಗ ಒಂದೇ ಆಗಿದೆ. ಅವನ ಮಹಿಮೆನೂ ಗಾಯನ ಮಾಡ್ತಾರೆ. ಜ್ಞಾನದ ಸಾಗರ, ಸುಖದ ಸಾಗರ. ಈಗ ನೀವು ತಿಳ್ಕೊಂಡಿರಿ, ನಾವು ಆ ಒಬ್ಬ ತಂದೆಯ ಬಳಿ ಕುಳಿತಿದ್ದೇವೆ. ಮುಳ್ಳು ರೂಪಿ ಮನುಷ್ಯರಿಂದ ಈಗ ನಾವು ಪೂರ್ಣ ಹೂರೂಪಿ ದೇವತಾ ಆಗಲು ಬಂದಿದ್ದೇವೆ. ಇದು ಗುರಿ ಉದ್ದೇಶ ಆಗಿದೆ. ಈಗ ಪ್ರತಿಯೊಬ್ಬರು ತಮ್ಮ ಹೃದಯದಲ್ಲಿ ನೋಡ್ಕೊಳ್ಬೇಕು, ನಮ್ಮಲ್ಲಿ ದೈವಿ ಗುಣಗಳಿದೆಯಾ? ನಾನು ಸರ್ವಗುಣ ಸಂಪನ್ನನಾಗಿದ್ದೇನಾ? ಮೊದಲಂತೂ ದೇವತೆಗಳ ಮಹಿಮೆ ಗಾಯನ ಮಾಡ್ತಿದ್ರೆ, ತಮ್ಮನ್ನು ಮುಳ್ಳೆಂದು ತಿಳ್ಕೊಂತಿದ್ರಿ. ನಾವು ನಿರ್ಗುಣೆ, ನಮ್ಮಲ್ಲಿ ಯಾವುದೇ ಗುಣಗಳಿಲ್ಲ. ಏಕೆಂದ್ರೆ ಪಂಚವಿಕಾರಗಳಿತ್ತು. ದೇಹಾಭಿಮಾನ ಬಹಳ ಕಠೋರ ಅಭಿಮಾನ ಆಗಿದೆ, ಕಠಿಣವಾದದ್ದು, ಹೋಗಲಾರದ್ದು. ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು. ಈಗ ನಿಮ್ಗೆ ಗೊತ್ತಾಗಿದೆ, ನಿರಾಕಾರಿ ತಂದೆ ಈ ರಥದಲ್ಲಿ ವಿರಾಜಮಾನ ಆಗಿದ್ದಾರೆ. ಈ ನಿಶ್ಚಯ ಆಗ್ತಾ ಆಗ್ತಾ ಮತ್ತೆ ನಿಶ್ಚಯ ಕಟ್ಟಾಗ್ಬಿಡ್ತದೆ. ಈಗ ನೀವು ಹೇಳ್ತೀರಿ, ನಾವಿಲ್ಲಿ ಬಂದಿರೋದು ಶಿವಬಾಬಾವರ ಬಳಿ. ಅದಕ್ಕೆ ಈ ಭಾಗೀರಥ ಪ್ರಜಾಪಿತ ಬ್ರಹ್ಮನ ತನುವಲ್ಲಿ ಶಿವಬಾಬಾ ಇದ್ದಾರೆ. ನಾವೆಲ್ಲ ಆತ್ಮಗಳ ತಂದೆ ಒಬ್ಬ ಶಿವಬಾಬಾ. ಅವ್ರ ಈ ರಥದಲ್ಲಿ ವಿರಾಜಮಾನ ಆಗರೆ ಎಷ್ಟೊಂದು ಪಕ್ಕಾ ನಿಶ್ಚಯ ಇರಬೇಕು. ಇದರಲ್ಲಿ ಮಾಯೆ ಸಂಶಯದಲ್ಲಿ ತರ್ತದೆ. ಕನ್ಯೆ ಪತಿಯ ಜೊತೆ ಮದುವೆ ಆಯ್ತು ತಿಳ್ಕೊಂತಾರೆ, ಇವ್ರ ಜೊತೆ ಬಹಳ ಸುಖ ಸಿಗ್ತದೆ. ಆದ್ರೆ ಸುಖ ಏನ್ ಸಿಗ್ತದೆ? ತಕ್ಷಣ ಹೋಗಿ ಅಪವಿತ್ರ ಆಗ್ಬಿಡ್ತಾರೆ. ಕುಮಾರಿ ಅಂದ್ರೆ ತಾಯಿ ತಂದೆ ಇತ್ಯಾದಿ ಎಲ್ಲರೂ ತಲೆ ಬಾಗ್ತಾರೆ. ಏಕೆಂದ್ರೆ ಪವಿತ್ರ ಇರ್ತಾರೆ. ಅಪವಿತ್ರ ಆದ್ರು ಅಂದ್ರೆ ಅವರು ಎಲ್ಲರಿಗೋಗಿ ಕಾಲ್ ಮುಗಿಬೇಕು, ತಲೆ ಬಾಗಬೇಕು, ಅದು ಶುರು ಆಗ್ತದೆ. ಇವತ್ತು ಎಲ್ಲರೂ ತಲೆ ಬಾಗ್ತಾ, ಇವತ್ತೆಲ್ಲರೂ ಅವರಿಗೆ ತಲೆ ಬಾಗ್ತಾರೆ, ಮತ್ತೆ ನಾಳೆ ಅವ್ರು ಎಲ್ಲರಿಗೂ ತಲೆ ಬಾಗ್ಬೇಕಾಗ್ತದೆ. ಈಗ ನೀವು ಮಕ್ಕಳು ಸಂಗಮ್ ಯುಗದಲ್ಲಿ ಪುರುಷೋತ್ತಮರಾಗ್ತಿದ್ದೀರಿ. ನಾಳೆ ಎಲ್ಲಿರ್ತೀರಿ? ಇವತ್ತು ಮನೆ ಮಠ ಎಲ್ಲ ಎಲ್ಲಿದೆ? ಎಷ್ಟು ಕೊಳಕು ಇದೆ ಅಲ್ವಾ ಈ ಪ್ರಪಂಚ ಅಂತಾರೆ ಬಾಬಾ. ಇದಕ್ಕೆ ಹೇಳೋದು ವೈಶಾಲಯ. ಎಲ್ಲರೂ ವಿಕಾರದಿಂದ ಜನ್ಮ ಪಡಿತಾರೆ. ನೀವು ಶಿವಾಲಯದಲ್ಲಿದ್ರಿ. ಮೊದಲು 5000 ವರ್ಷ ಮೊದಲು ಎಷ್ಟು ಸುಖ ಇತ್ತು.
ದುಃಖದ ಕುರುಹು ಚಿಹ್ನೆ ಇದ್ದಿಲ್ಲ. ಈಗ ಪುನಃ ಈ ರೀತಿ ಆಗೋದಕ್ಕೆ ಆಗ್ಲಿಕ್ಕೆ ಬಂದಿರಿ, ದೇವತಾ ಆಗ್ಲಿಕ್ಕೆ. ಮನುಷ್ಯರು ಶಿವಾಲಯದ ಬಗ್ಗೆ ತಿಳ್ಕೊಂಡಿಲ್ಲ. ಸ್ವರ್ಗಕ್ಕೆ ಶಿವಾಲಯ ಅಂತ ಸ್ವರ್ಗಕ್ಕೆ ಶಿವಾಲಯ ಅಂತಾರೆ. ಶಿವಬಾಬಾ ಸ್ವರ್ಗದ ಸ್ಥಾಪಕ, ತಂದೆ ಅಂತೂ ಎಲ್ಲರಿಗೂ ಹೇಳ್ತಾರೆ. ಆದ್ರೆ ಕೇಳಿ ತಂದೆ ಎಲ್ಲಿದ್ದಾರೆ ಅಂದ್ರೆ ಹೇಳ್ತಾರೆ ಸರ್ವ್ಯಾಪಿ. ನಾಯಿ, ಬೆಕ್ಕು, ಆಮೆ ಇತ್ಯಾದಿ ಅವತಾರ ಅಂತ ಹೇಳಿ ಎಷ್ಟು ವ್ಯತ್ಯಾಸ ಮಾಡಿದ್ದಾರೆ. ತಂದೆ ಹೇಳ್ತಾರೆ ನೀವು ಪುರುಷೋತ್ತಮ ಇದ್ರಿ, ನಂತರ 84 ಜನ್ಮಗಳು ಭೋಗಿಸ್ತಾ ಮತ್ತೆ ನೀವು ಏನಾಗ್ಬಿಟ್ರೆ ನರಕವಾಸಿ ಆಗಿದ್ದೀರಿ. ಅದಕ್ಕೆ ಎಲ್ಲರೂ ಗಾಯನ ಮಾಡ್ತಾರೆ, ಹೇ ಪತೀತ ಪಾವನ ಬಾ. ಈಗ ತಂದೆ ಪಾವನ ಮಾಡಲು ಬಂದರೆ ಹೇಳ್ತಾರೆ ಇದು ಅಂತಿಮ ಜನ್ಮ, ವಿಷ ಸೇವಿಸೋದು ಬಿಟ್ಟು ಬಿಡಿ, ಮತ್ತೆ ತಿಳ್ಕೊಳ್ಳೋದಿಲ್ಲ. ಸರ್ವ ಆತ್ಮರ ತಂದೆ, ಅದಕ್ಕೆ ಹೇಳ್ತಾರೆ ಪವಿತ್ರರಾಗಿ. ಎಲ್ಲರೂ ಹೇಳ್ತಾರೆ ಬಾಬಾ ಮೊದಲು ಆತ್ಮ, ಮತ್ತೆ ಅವ್ರ ಬಾಬಾ ನೆನಪು ಬರ್ತಾರೆ. ಮತ್ತೆ ಬಾಬಾ ಮೊದಲು ಆತ್ಮವನ್ನ ಆ ಬಾಬಾ ನೆನಪು ಮಾಡ್ತಾರೆ. ಮತ್ತೆ ಈ ಬಾಬಾ ನಿರಾಕಾರನಲ್ಲಿ ನಿರಾಕಾರನಲ್ಲಿ ಆ ಬಾಬಾ ಸಾಕಾರದಲ್ಲಿ, ಮತ್ತೆ ಈ ಬಾಬಾ ಅಂದ್ರೆ ಮೊದಲು ಸಾಕಾರ, ಅವರೊಳಗೆ ನಿರಾಕಾರನನ್ನ ನೋಡಿ. ನಿರಾಕಾರನು ತಂದೆ, ಸಾಕಾರದೊಳಗೆ ಬ್ರಹ್ಮನೊಳಗೆ ನಿರಾಕಾರಿ ತಂದೆ ಕುತ್ಕೊಂಡರೆ. ಸುಪ್ರೀಂ ಆತ್ಮ, ಪರಂ ಆತ್ಮ ಈ ಪತೀತ ಆತ್ಮಗಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಮೊದಲು ಪವಿತ್ರ ಇದ್ರೆ, ತಂದೆಯ ಜೊತೆಯಲ್ಲಿ ಇದ್ರಿ ಪರಂಧಾಮದಲ್ಲಿ, ಮತ್ತೆ ಇಲ್ಲಿ ಬಂದ್ರಿ ಪಾರ್ಟ್ ಮಾಡ್ಲಿಕ್ಕೆ. ಈ ಸೃಷ್ಟಿ ಚಕ್ರ ಉತ್ತಮ ರೀತಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಸತ್ಯುಗದಲ್ಲಿ ಹೊಸ ಜಗತ್ತಲ್ಲಿ ಹೋಗೋರಾಗಿದ್ದೇವೆ. ನಿಮ್ಮ ಆಶೆನೂ ಇದೆ ಅಲ್ವಾ, ನಾವು ಸ್ವರ್ಗದಲ್ಲಿ ಹೋಗ್ಬೇಕು. ನೀವು ಹೇಳ್ತಿದ್ರಿ ಕೃಷ್ಣನಂತ ಮಗು ಸಿಗ್ಬೇಕು. ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಈ ರೀತಿ ಮಾಡ್ಲಿಕ್ಕೆ. ಅಲ್ಲಿ ಮಕ್ಕಳು ಇರೋದೇ ಶ್ರೀ ಕೃಷ್ಣನ ಹಾಗೆ ಸತೋ ಪ್ರಧಾನ ಹೂ ಆಗಿರ್ತಾರೆ. ಈಗ ನೀವು ಕೃಷ್ಣಪುರಿಯಲ್ಲಿ ಹೋಗೋರು, ನೀವಂತೂ ಸ್ವರ್ಗದ ಮಾಲೀಕರಾಗ್ತೀರಿ. ನಿಮ್ಮನ್ನ ನೀವು ಕೇಳ್ಕೊಳ್ಬೇಕು, ನಾವು ಹೂ ಆಗಿದ್ದೇವ? ಎಲ್ಲಿ ದೇಹ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿದ್ದೇನಾ? ಮನುಷ್ಯರು ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋ ಬದಲಾಗಿ ದೇಹ ಅಂತ ತಿಳ್ಕೊಳ್ತಾರೆ. ಆತ್ಮ ಮರೆಯೋದ್ರಿಂದ ತಂದೆಯನ್ನು ಮರ್ತೋಗಿದ್ದಾರೆ. ತಂದೆಯನ್ನು ತಂದೆ ಮೂಲಕನೇ ಅರಿಯೋದ್ರಿಂದ ತಂದೆಯ ಆಸ್ತಿ ಸಿಗ್ತದೆ. ಬೇಹದ್ದಿನ ತಂದೆಯಿಂದ ಆಸ್ತಿ ಎಲ್ಲರಿಗೂ ಸಿಗ್ತದೆ. ಒಬ್ರು ಉಳ್ಕೊಳ್ಳಲ್ಲ, ಅವರಿಗೆ ಆಸ್ತಿ ಸಿಗ್ಲಿಲ್ಲ ಅನ್ಲಿಕ್ಕೆ. ತಂದೆ ಬಂದು ಎಲ್ಲರನ್ನು ಪಾವನ ಮಾಡ್ತಾರೆ, ನಿರ್ವಾಣಧಾಮದಲ್ಲಿ ಕರ್ಕೊಂಡೋಗ್ತಾರೆ. ಅಲ್ಲಿ ಹೇಳ್ತಾರೆ ಜ್ಯೋತಿಯಲ್ಲಿ ಸಮಾವೇಶ ಆಯ್ತು, ಬ್ರಹ್ಮನಲ್ಲಿ ಲೀನ ಆದ್ರು. ಜ್ಞಾನ ಏನೂ ಸಹ ಅವರಿಗೆ ಇಲ್ಲ. ನೀವೀಗ ತಿಳ್ಕೊಂಡಿರಿ ನಾವು ಯಾರ ಬಳಿ ಬಂದಿದ್ದೇವೆ. ಇಲ್ಲಿ ಯಾವುದೇ ಮನುಷ್ಯರ ಸತ್ಸಂಗ ಅಲ್ಲ, ಆತ್ಮಗಳು ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಇದು ಸಂಬಂಧ ಪರಮಾತ್ಮಂದು ಸಿಕ್ಕಿದೆ. ಸತ್ಯ ಇದು ಸತ್ಯವಾದ ಸಂಘ. 5000 ವರ್ಷಗಳಲ್ಲಿ ಒಂದೇ ಬಾರಿ ಸಿಗೋದು. ಸತ್ಯುಗ ತ್ರೇತಾದಲ್ಲಿ ಸತ್ಸಂಗ ಇರಲ್ಲ. ಬಾಕಿ ಭಕ್ತಿ ಮಾರ್ಗದಲ್ಲಿ ಅನೇಕ ಸತ್ಸಂಗ ಇದ್ದಾವೆ. ಈಗ ವಾಸ್ತವದಲ್ಲಿ ಸತ್ಯ ಅಂತೂ ಇರೋದು ಒಬ್ಬ ತಂದೆ. ಈಗ ನೀವು ಅವರ ಸಂಘದಲ್ಲಿ ಕುಳಿತೀರಿ. ಈಗ ಸ್ಮೃತಿ ಇರಬೇಕು, ನಾವು ಗಾಡ್ಲಿ ಸ್ಟೂಡೆಂಟ್, ಭಗವಂತ ನಮ್ಗೆ ಓದಿಸ್ತಿದ್ದಾರೆ ಅಂದ್ರೆ ಎಷ್ಟು ಸೌಭಾಗ್ಯ ಆಗಿದೆ. ನಮ್ಮ ಬಾಬಾ ಇಲ್ಲಿದ್ದಾರೆ, ಅವರು ತಂದೆ, ಟೀಚರ್ ಮತ್ತು ಗುರು ಆಗಿದ್ದಾರೆ. 3 ಪಾರ್ಟ್ ಈಗ ಮಾಡ್ತಿದ್ದಾರೆ. ಮಕ್ಕಳನ್ನ ತಮ್ಮವರನ್ನಾಗಿ ಮಾಡ್ಕೊಳ್ತಾರೆ. ತಂದೆ ಹೇಳ್ತಾರೆ ನೆನಪಿನಿಂದ ವಿಕರ್ಮ ವಿನಾಶ ಆಗುವುದು. ತಂದೆಯನ್ನು ನೆನಪು ಮಾಡೋದ್ರಿಂದ ಪಾಪಗಳು ಕಟ್ಟಾಗ್ತವೆ. ಹಾಗೂ ನಿಮಗೆ ಲೈಟಿನ ಕಿರೀಟ, ಬೆಳಕು, ಶಕ್ತಿಯ ಕಿರೀಟ ಸಿಗ್ತದೆ. ಇದು ಒಂದು ಸಂಕೇತ ಆಗಿದೆ. ಬಾಕಿ ಈ ತರ ಎಲ್ಲ ಲೈಟ್ ಕಾಣೋದಕ್ಕೆ ಸ್ಥೂಲವಾಗಿ ಕಾಣ್ತದೆ ಅಂತಲ್ಲ, ಅದು ಪವಿತ್ರತೆಯ ಸಂಕೇತ, ತೇಜಸ್ಸು. ಈ ಜ್ಞಾನ ಬೇರೆ ಯಾರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡುವಂತವ್ರು ಒಬ್ಬ ತಂದೆ, ಅವರಲ್ಲಿ ಪೂರ್ಣ ಜ್ಞಾನ ಇದೆ. ತಂದೆ ಹೇಳ್ತಾರೆ ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದೇನೆ. ಇದು ಉಲ್ಟಾ ವೃಕ್ಷ ಆಗಿದೆ, ಬೇರು ಮೇಲೆ ವೃಕ್ಷ ಕೆಳಗೆ.
ಇದು ಕಲ್ಪ ವೃಕ್ಷ ಆಗಿದೆ. ಮೊದಲು ದೈವಿ ಹೂಗಳ ವೃಕ್ಷ ಆಗಿತ್ತು, ಈಗ ಮುಳ್ಳುಗಳ ಕಾಡಾಗ್ಬಿಟ್ಟಿದೆ. ಏಕೆಂದ್ರೆ 5 ವಿಕಾರಗಳು ಬಂದ್ಬಿಟ್ಟಿದವೆ. ಮೊದಲನೇ ಮುಖ್ಯದ್ದು ಅಂದ್ರೆ ದೇಹಾಭಿಮಾನ. ಅಲ್ಲಿ ದೇಹಾಭಿಮಾನ ಇರಲ್ಲ, ಎಲ್ಲಿ? ಸತ್ಯುಗದಲ್ಲಿ. ಇಷ್ಟು ತಿಳ್ಕೊಂತಾರೆ, ಅಲ್ಲಿ ನಾವು ಆತ್ಮ. ಬಾಬಾ ಹೇಳ್ತಾರೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಆತ್ಮ. ಬಾಕಿ ಪರಮಾತ್ಮ ತಂದೆಯನ್ನಂತೂ ಯಾರು ತಿಳ್ಕೊಂಡಿಲ್ಲ. ಮನುಷ್ಯರಿಗೆ ಆತ್ಮ ಅನ್ನೋದಷ್ಟೇ ಗೊತ್ತಿದೆ. ನಾವು ಆತ್ಮ ಅಷ್ಟೇ, ಬೇರೆ ಏನು ಜ್ಞಾನ ಇಲ್ಲ. ಸರ್ಪದ ಉದಾಹರಣೆ ಇದೆ ಅಲ್ವಾ? ಅಂದ್ರೆ ಸತ್ಯುಗದಲ್ಲಿ ಆತ್ಮದ ಕಾನ್ಶಿಯಸ್ ಇರ್ತದೆ, ಮತ್ ಪರಮಾತ್ಮ ಜ್ಞಾನನೂ ಇರಲ್ಲ. ಸರ್ಪದ ಉದಾಹರಣೆ ಇದೆ. ಈಗ ನಿಮ್ಗೆ ಬಾಬಾ ಹೇಳ್ತಾ ಇದ್ದಾರೆ, ಜನ್ಮ ಜನ್ಮಾಂತರ ಹಳೆಯ ಕೊಳ್ತೋಗಿರುವಂತ ಈ ಚರ್ಮವನ್ನ ಬಿಟ್ಟು ಹೋಗ್ಬೇಕಾಗಿದೆ. ಹೆಂಗೆ ಸರ್ಪಕ್ಕೆ ಮೋಹ ಇಲ್ಲ, ಚರ್ಮ ತೊರೀತದೆ, ಹಾಗೆ ಈಗ ಆತ್ಮ ಮತ್ತು ಶರೀರ ಎರಡೂ ಪತೀತ. ಆತ್ಮ ಪವಿತ್ರ ಆಯ್ತು ಅಂದ್ರೆ ಈ ಶರೀರ ಬಿಟ್ಟು ಹೋಗ್ಬಿಡ್ತದೆ. ಆತ್ಮಗಳು ಎಲ್ಲರೂ ಓಡ್ತಾರೆ ಮೇಲೆ, ಪರಂಧಾಮಕ್ಕೆ ಹೋಗ್ಬೇಕು. ಅಂತ್ಯ ಸಮಯ ಗುಂಪೆಲ್ಲ ಓಡಿ ಹೋಗೋದು. ಈ ಜ್ಞಾನ ನಿಮ್ಗೆ ಈಗ ಇದೆ, ಈ ನಾಟಕ ಪೂರ್ಣ ಆಗ್ತದೆ ಅಂತ. ಈಗ ನಾವು ತಂದೆಯ ಬಳಿ ಹೋಗ್ತೇವೆ. ಅದಕ್ಕೆ ಮನೆಯನ್ನ ನೆನಪು ಮಾಡಿ ಈ ದೇಹವನ್ನ ಬಿಡಬೇಕಾಗಿದೆ. ಶರೀರ ವಿನಾಶ ಆಯ್ತು ಅಂದ್ರೆ, ಜಗತ್ತು ವಿನಾಶ ಆಯ್ತು ಅಂದ್ರೆ ಮತ್ತೆ ಹೊಸ ರೀತಿಯಲ್ಲಿ ಮನೆಗೆ ಹೋಗಿ ಹೊಸ ಸಂಬಂಧದಲ್ಲಿ ಹೊಸ ರೀತಿಯಲ್ಲಿ ಕೆಳಗೆ ಬರ್ತೇವೆ ಸ್ವರ್ಗದಲ್ಲಿ. ಮತ್ತೆ ಪುನರ್ಜನ್ಮ ಅಂತೂ ಇಲ್ಲಿಯೇ ಇರೋದು. ನೀವು ಪುನರ್ಜನ್ಮ ಪಡಿತೀರಿ. ಹೂಗಳ ಜಗತ್ತಲ್ಲಿ ದೇವತೆಗಳಿಗೆ ಪವಿತ್ರ ಎಂದು ಕರೀತಾರೆ. ಈಗ ನಿಮ್ಗೆ ಗೊತ್ತಾಗಿದೆ, ನಾವೇ ಹೂ ಇದ್ವಿ, ನಂತರ ಮುಳ್ಳಾದ್ವಿ, ನಂತರ ಹೂಗಳ ಜಗತ್ತಲ್ಲಿ ಹೋಗ್ಬೇಕು. ಮುಂದೆ ಹೋಗ್ತಾ ನಿಮ್ಗೆ ಬಹಳ ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಅದು ಒಂದು ಕೇಳ್ಪಾಲ ಆಟ ಆಗಿದೆ. ಮೀರಾ ಧ್ಯಾನದಲ್ಲಿ ಆಡ್ತಿದ್ರು, ಅವ್ರಿಗೆ ಜ್ಞಾನ ಇದ್ದಿಲ್ಲ. ಮೀರಾ ಏನು ವೈಕುಂಠದಲ್ಲಿ ಹೋಗಿದ್ದಿಲ್ಲ, ಇಲ್ಲಿಯೇ ಎಲ್ಲಾದ್ರೂ ಇರಬಹುದು. ಈ ಬ್ರಾಹ್ಮಣ ಕುಲದಲ್ಲಿ ಇರಬಹುದು, ಇಲ್ಲಿ ಜ್ಞಾನ ಪಡಿತಿರಬಹುದು. ಈ ತರ ಎಲ್ಲ ಡಾನ್ಸ್ ಮಾಡಿದ್ರು ಅಷ್ಟೇ, ವೈಕುಂಠದಲ್ಲಿ ಹೋಗ್ಬಿಡ್ತಿದ್ರು ಧ್ಯಾನಾವಸ್ಥೆಯಲ್ಲಿ ಅಂತಲ್ಲ. ಈ ತರ ಬಹಳ ಡಾನ್ಸ್ ಮಾಡ್ತಿದ್ರು ಆದಿಯಲ್ಲಿ ಮಕ್ಕಳು. ಧ್ಯಾನಾವಸ್ಥೆಯಲ್ಲಿ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರು, ರಾಸ್ ಮಾಡ್ತಿದ್ರು. ಧ್ಯಾನದಲ್ಲಿ ಹೋಗಿ ರಾಸ ಸ್ವರ್ಗ ಎಲ್ಲ ನೋಡಿ ಬರ್ತಿದ್ರು, ಮತ್ತೆ ಬಂದು ವಿಕಾರಿ ಆಗ್ತಿದ್ರು ಕೆಲವರು. ಆತರ ಬಿದ್ದೋದ ಮಕ್ಕಳು ಇದ್ರು. ಗಾಯನ ಇದೆ ಅಲ್ವಾ, ಏರಿದ್ರೆ ವೈಕುಂಠ ರಸ, ಬಿದ್ರೆ ಚಕನಾಚೂರ್. ಬಾಬಾ ಆಶೀರ್ವಾದ ಕೊಡ್ತಾರೆ, ನೀವು ವೈಕುಂಠದ ಮಾಲೀಕರಾಗ್ಬೋದು. ಒಂದು ವೇಳೆ ಜ್ಞಾನ ಯೋಗ ಕಲಿತ್ರೆ. ತಂದೆಯನ್ನ ಬಿಟ್ರಿ ಅಂದ್ರೆ ಗಟರ ವಿಕಾರದಲ್ಲಿ ಬೀಳ್ತಾರೆ. ಆಶ್ಚರ್ಯ ಅಂದ್ರೆ ಬಾಬನ ಮಕ್ಕಳಾಗಿ ಜ್ಞಾನ ಕೇಳಿ ಬೇರೆಯವ್ರಿಗೆ ಜ್ಞಾನ ಹೇಳಿ ಓಡಿ ಹೋಗ್ಬಿಡ್ತಾರೆ, ಬಾಬರಿಗೆ ವಿಚ್ಛೇದನೆ ಕೊಟ್ಟು. ಅಂದ್ರೆ ಮಾಯಾ ಎಷ್ಟು ದೊಡ್ಡ ಪೆಟ್ಟು ಕೊಟ್ಟು ಬಿಡ್ತದೆ. ಈಗ ತಂದೆ ಶ್ರೀಮತ್ ಅನುಸಾರ ನೀವು ದೇವತಾ ಆಗ್ತೀರಿ. ಆತ್ಮ ಮತ್ತು ಶರೀರ ಎರಡು ಶ್ರೇಷ್ಠ ಬೇಕಲ್ವಾ? ದೇವತೆಗಳ ಜನ್ಮ ವಿಕಾರದಿಂದ ಆಗೋದಿಲ್ಲ. ಅಲ್ಲಿ ಇರೋದೇ ನಿರ್ವಿಕಾರಿ ಜಗತ್ತು, ಅಲ್ಲಿ 5 ವಿಕಾರಗಳಿರಲ್ಲ. ಶಿವಬಾಬಾ ಸ್ವರ್ಗ ಮಾಡಿದ್ರು, ಈಗಂತೂ ನರಕ ಇದೆ. ಈಗ ನೀವು ಪುನಃ ಸ್ವರ್ಗವಾಸಿ ಆಗೋದಕ್ಕೆ ಇಲ್ಲಿ ಬಂದಿರಿ. ಯಾರು ಉತ್ತಮ ರೀತಿ ಶಿಕ್ಷಣ ಓದ್ತಾರೆ ಅವರೇ ಸ್ವರ್ಗದಲ್ಲಿ ಬರೋದು. ನೀವು ಪುನಃ ಶಿಕ್ಷಣ ಓದ್ತೀರಿ, ಕಲ್ಪ ಕಲ್ಪ ಓದ್ತಾ ಇರ್ತೀರಿ. ಈ ಚಕ್ರ ಪುನರಾವರ್ತನೆ ಆಗ್ತದೆ. ಮಾಡಲ್ಪಟ್ಟಂತ ನಾಟಕ ಇದು. ಇದರಿಂದ ಯಾರು ಮುಕ್ತಿ ಪಡೆಯಲು ಸಾಧ್ಯ ಇಲ್ಲ. ಏನೆಲ್ಲವನ್ನು ನೋಡ್ತೀರಿ, ಒಂದು ಸೊಳ್ಳೆ ಹಾರಿತು, ಕಲ್ಪದ ನಂತರ ಅದು ಸೇಮ್ ಶೂಟಿಂಗ್ ಪಿಕ್ಚರ್ ಆಸ್ ಇಟ್ ಈಸ್ ರಿಪೀಟ್. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬಹಳ ಸೂಕ್ಷ್ಮ ಬುದ್ಧಿ ಬೇಕು, ಡ್ರಾಮಾ ತಿಳ್ಕೊಳಕ್ಕೆ. ಇದು ನ್ಯಾಚುರಲ್ ಶೂಟಿಂಗ್ ಆಗ್ತಾ ಇರ್ತದೆ. ಇದು ಕರ್ಮಕ್ಷೇತ್ರ ಆಗಿದೆ. ಇಲ್ಲಿ ಪರಂಧಾಮದಿಂದ ಬರೋದು ಆತ್ಮಗಳು ಪಾರ್ಟ್ ಮಾಡ್ಲಿಕ್ಕೆ. ಈಗ ಈ ಶಿಕ್ಷಣದಲ್ಲಿ ಕೆಲವರಂತೂ ಬಹಳ ಹೋಶಿಯಾರಾಗ್ತಾರೆ, ಕೆಲವರು ಇನ್ನೂ ಶಿಕ್ಷಣ ಓದ್ತಿದ್ದಾರೆ, ಕೆಲವರು ಓದ್ತಾ ಓದ್ತಾ ಹಳಬರಿಗಿಂತ ಮುಂದೆ ಹೋಗ್ತಾರೆ. ಜ್ಞಾನಸಾಗರ್ ಅಂತೂ ಎಲ್ಲರಿಗೆ ಓದಿಸ್ತಾ ಇದ್ದಾರೆ. ತಂದೆಯ ಮಕ್ಕಳಾದ್ರು ಅಂದ್ರೆ ಮತ್ತೆ ವಿಶ್ವದ ಆಸ್ತಿ ನಿಮ್ಮದಾಯ್ತು. ನಿಮ್ಮ ಆತ್ಮ ಏನು ಪತೀತ ಇದೆ,
ಅದು ಪಾವನ ಅವಶ್ಯ ಆಗ್ಬೇಕು. ಅದಕ್ಕೋಸ್ಕರ ಸಹಜಾತಿ ಸಹಜ ವಿಧಿ ಬೇಹದ್ದಿನ ತಂದೆ ನೆನಪು ಮಾಡ್ತಾ ಹೋಗಿ ನೀವ್ ಈ ರೀತಿ ಅಂದ್ರೆ ದೇವತಾ ಆಗುವಿರಿ. ನೀವು ಮಕ್ಕಳು ಈ ಹಳೆಯ ಜಗತ್ತು ಜೊತೆ ವೈರಾಗ್ಯ ಬರಬೇಕು. ಬಾಕಿ ಮುಕ್ತಿಧಾಮ್ ಜೀವನ್ ಮುಕ್ತಿಧಾಮ್ ಬೇರೆ ಯಾರು ಇದು ನೆನಪು ಮಾಡಲ್ಲ ನಿಮ್ಮ ವಿನಃ. ಬೆಳಗ್ಗೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡ್ಬೇಕು. ನಾವು ಅಶರೀರಿಯಾಗಿ ಬಂದಿದ್ವಿ, ಅಶರೀರಿಯಾಗಿ ಹೋಗ್ಬೇಕು. ಮತ್ತೆ ಯಾವುದೇ ದೇಹದಾರಿ ನೆನಪು ಯಾಕೆ ಮಾಡ್ಬೇಕು? ಬೆಳಗ್ಗೆ ಅಮೃತ ವೇಳೆ ಎದ್ದು ತಮ್ಮ ಜೊತೆ ಇಂತಿಂತ ಮಾತುಗಳು ಮಾತಾಡಿ. ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಅಮೃತ ವೇಳೆಗೆ ಹೇಳೋದು ಜ್ಞಾನ ಅಮೃತ, ಜ್ಞಾನ ಸಾಗರನ ಬಳಿ. ಅದಕ್ಕೆ ಜ್ಞಾನ ಸಾಗರ ಹೇಳ್ತಾರೆ ಬೆಳಗಿನ ಸಮಯ ಬಹಳ ಉತ್ತಮವಾಗಿರ್ತದೆ. ಬೆಳಗ್ಗೆ ಎದ್ದು ಬಹಳ ಪ್ರೇಮದಿಂದ ತಂದೆಯನ್ನು ನೆನಪು ಮಾಡಿ, ಬಾಬಾ ನೀವು 5,000 ವರ್ಷಗಳ ನಂತರ ಪುನಃ ಸಿಕ್ಕಿರಿ. ಈಗ ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ, ಪಾಪಗಳು ನಾಶ ಆಗುವುದು. ಶ್ರೀಮತ್ ಅನುಸಾರ ನಡಿಬೇಕು. ಸತೋ ಪ್ರಧಾನ ಅವಶ್ಯ ಆಗ್ಬೇಕು. ತಂದೆಯ ನೆನಪು ಮಾಡುವಂತ ಅಭ್ಯಾಸವಾಗ್ಬಿಡ್ಬೇಕು. ಅಂದ್ರೆ ಖುಷಿಯಲ್ಲಿರ್ತೀರಿ. ಶರೀರ ಅಭಿಮಾನ ಕಟ್ಟಾಗ್ತಾ ಹೋಗ್ಬೇಕು. ಮತ್ತೆ ದೇಹದ ಅಭಿಮಾನ ಇರೋದಿಲ್ಲ. ಖುಷಿ ಬಹಳ ಇರ್ತದೆ. ನೀವು ಖುಷಿಯಲ್ಲಿದ್ರಿ ಯಾವಾಗ ಪವಿತ್ರ ಇದ್ರಿ. ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನ ಪೂರ್ಣ ಸಾರ ಇರಬೇಕು. ಮೊದಲು ಯಾರಿ ಸೃಷ್ಟಿಯಲ್ಲಿ ಬರ್ತಾರೆ ಅವಶ್ಯ ಅವ್ರದ್ದು 84 ಜನ್ಮಗಳಾಗಿರ್ತದೆ. ಮತ್ತೆ ಚಂದ್ರವಂಶಿ ಅವ್ರದ್ದು ಸ್ವಲ್ಪ ಕಡಿಮೆ, ಮತ್ತೆ ದ್ವಾಪರ ಇಸ್ಲಾಮಿ ಅವ್ರದ್ದು ಕಡಿಮೆ. ಈ ತರ ಬೇರೆ ಬೇರೆ ಧರ್ಮದವರು ಬರ್ತಾರೆ. ಆ ನಂಬರ್ ವಾರಾಗಿ ಈ ವೃಕ್ಷ ವೃದ್ಧಿಯಾಗ್ತದೆ. ಮುಖ್ಯವಾಗಿರೋದು ದೈವಿ ಧರ್ಮ. ಮತ್ತೆ ಅದರಿಂದ 3 ಧರ್ಮಗಳು ಹುಟ್ಕೊಳ್ತದೆ. ಬೇರೆ ಕೊಂಬೆರೆಂಬೆಗಳಾಗಿ ಹುಟ್ಕೊಳ್ತವೆ ಬೇರೆ ಧರ್ಮ. ಈಗ ನೀವು ಡ್ರಾಮಾ ತಿಳ್ಕೊಂಡಿರಿ. ಈ ಡ್ರಾಮಾ ಏನಿನ ರೀತಿಯಲ್ಲಿ ಬಹಳ ನಿಧಾನ ಪುನರಾವರ್ತನೆ ಆಗ್ತಾ ಮುಂದೆ ಹೋಗ್ತದೆ. ಸೆಕೆಂಡ್ ಬೈ ಸೆಕೆಂಡ್ ಟಿಕ್ ಟಿಕ್ ನಡೀತಾ ಇರ್ತದೆ. ಅದಕ್ಕೆ ಗಾಯನ ಇದೆ ಸೆಕೆಂಡಲ್ಲಿ ಜೀವನ್ ಮುಕ್ತಿ. ಆತ್ಮ ತನ್ನ ತಂದೆಯನ್ನು ನೆನಪು ಮಾಡ್ತದೆ. ಬಾಬಾ ನಾವು ನಿಮ್ಮ ಮಗು ಆಗಿದ್ದೇವೆ. ನಾವಂತೂ ಸ್ವರ್ಗದಲ್ಲಿ ಇರಬೇಕಾಗಿದೆ. ಮತ್ತೆ ನರಕದಲ್ಲಿ ಯಾಕೆ ಬಂದಿವಿ? ನೀನ್ ಸ್ವರ್ಗ ಸ್ಥಾಪಕ, ನಿನ್ನ ಮಗು ಅಂದ್ರೆ ಸ್ವರ್ಗದಲ್ಲಿ ಇರ್ಬೇಕು, ನರಕದಲ್ಲಿ ಯಾಕೆ ಬಂದಿವಿ ಅಂತಾರೆ. ಬಾಬಾ ಅಂತೂ ಸ್ವರ್ಗದ ಸ್ಥಾಪನೆ ಮಾಡೋರಲ್ವಾ, ಮತ್ತೆ ನರಕದಲ್ಲಿ ಯಾಕೆ ಬಂದ್ರಿ? ತಂದೆ ಹೇಳ್ತಾರೆ ನೀವು ಸ್ವರ್ಗದಲ್ಲಿದ್ರಿ. 84 ಜನ್ಮ ಪಡಿತಾ ಎಲ್ಲರೂ ಇದು ಮರ್ತೋಗ್ಬಿಟ್ಟಾರೆ. ಈಗ ಪುನಃ ನನ್ನ ಮತಾನುಸಾರ ನಡೀರಿ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುವುದು. ಏಕೆಂದ್ರೆ ಆತ್ಮದಲ್ಲೇ ಕೊಳಕು ಸೇರ್ಕೊಳ್ಳೋದು. ಶರೀರ ಆತ್ಮದ ಆಭರಣ ಆಗಿದೆ. ಆತ್ಮ ಪವಿತ್ರ ಅಂದ್ರೆ ಶರೀರ ಪವಿತ್ರವಾದದ್ದು ಸಿಗ್ತದೆ. ಈಗ ನೀವು ತಿಳ್ಕೊಂಡಿರಿ ನಾವು ಸ್ವರ್ಗದಲ್ಲಿದ್ವಿ. ಈಗ ಪುನಃ ತಂದೆ ಬಂದಿದ್ದಾರೆ. ಅದಕ್ಕೆ ತಂದೆಯಿಂದ ಪೂರ್ಣ ಆಸ್ತಿ ಪಡಿಬೇಕಲ್ವಾ. 5 ವಿಕಾರಗಳನ್ನ ಬಿಟ್ಬಿಡ್ಬೇಕು. ದೇಹಾಭಿಮಾನ ಬಿಡ್ಬೇಕು. ಕಾರ್ಯ ವ್ಯವಹಾರ ಮಾಡ್ತಾ ತಂದೆಯನ್ನ ನೆನಪು ಮಾಡ್ತಾ ಹೋಗಿ. ಆತ್ಮ ತನ್ನ ಪ್ರಿಯತಮನನ್ನು ಅರ್ಧ ಕಲ್ಪ ನೆನಪು ಮಾಡ್ತಾ ಬಂದಿದೆ. ಈಗ ಪ್ರಿಯತಮ ಇಲ್ಲಿ ಬಂದರೆ ಹೇಳ್ತಾರೆ ನೀವು ಕಾಮದ ಮೇಲೆ ವಿಜಯಿಯಾಗಿ ಕಾಮದಲ್ಲಿ ಬಿದ್ದು ಕಪ್ಪಾಗ್ಬಿಟ್ಟಿರಿ. ಈಗ ನಾನು ಸುಂದರ ಮಾಡಲು ಬಂದಿದ್ದೇನೆ. ಅದಕ್ಕೋಸ್ಕರ ಇದು ಯೋಗ ಅಗ್ನಿ ಆಗಿದೆ. ಜ್ಞಾನ ಚಿತೆ ಅಂತ ಹೇಳಲ್ಲ, ಯೋಗ ಚಿತೆ ಆಗಿದೆ. ಯೋಗ ಶಕ್ತಿ ಅಲ್ವಾ ಅಗ್ನಿ. ವಿಕರ್ಮ ವಿನಾಶ ಆಗ್ತದೆ. ನೆನಪಿನ ಚಿತೆಯಲ್ಲಿ ಕುತ್ಕೊಂಡ್ರೆ ವಿಕರ್ಮ ವಿನಾಶ ಆಗೋದು. ಜ್ಞಾನಕ್ಕೆ ನಾಲೆಜ್ ಎಂದು ಕರೀತಾರೆ. ತಂದೆ ನಿಮ್ಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತಾ ಇದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ನಂತರ ಬ್ರಹ್ಮ ವಿಷ್ಣು ಶಂಕರ, ನಂತರ ಸೂರ್ಯವಂಶಿ ಚಂದ್ರವಂಶಿ, ನೆಕ್ಸ್ಟ್ ಅನ್ಯ ಧರ್ಮದವರು ಅದರ ಬೈಪ್ಲಾಟ್ ಆಗಿದ್ದಾರೆ. ಸೈಡ್ ಹುಟ್ಕೊಂಡವರು. ವೃಕ್ಷ ಎಷ್ಟು ವಿಶಾಲ ಆಗ್ತಾ ಹೋಗ್ತದೆ. ಈಗ ವೃಕ್ಷದ ಫೌಂಡೇಶನ್ ಅಂತೂ ಇಲ್ಲ. ಅದಕ್ಕೆ ಆಲದ ಮರದ ಉದಾಹರಣೆ ಕೊಟ್ಟಿದ್ದಾರೆ. ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗ್ಬಿಡ್ತದೆ. ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಆಗ್ತಾರೆ. ಈಗ ನೀವು ಮಕ್ಕಳು ಶ್ರೇಷ್ಠ ಆಗೋದಕ್ಕೆ ಶ್ರೇಷ್ಠ ಕರ್ಮ ಮಾಡ್ತೀರಿ. ನಿಮ್ಮ ದೃಷ್ಟಿಯನ್ನು ಪವಿತ್ರ ಸಿವಿಲ್ ಮಾಡ್ಕೊಳ್ಬೇಕು. ನೀವೀಗ ಭ್ರಷ್ಟ ಕರ್ಮವನ್ನು ಮಾಡಬಾರ್ದು. ಯಾವುದೇ ಕುದೃಷ್ಟಿ ಇರಬಾರ್ದು. ತಮ್ಮನ್ನು ನೋಡ್ಕೊಳ್ಳಿ. ನಾವು ಲಕ್ಷ್ಮಿಯನ್ನು ಒರೆಸ್ಲಿಕ್ಕೆ ಲಾಯಕ್ಕಾಗಿದ್ದೇವಾ? ನಾವು ನಮ್ಮನ್ನು ಆತ್ಮ ಎಂದು ತಿಳಿದು
ತಂದೆಯನ್ನು ನೆನಪು ಮಾಡ್ತಿದ್ದೇವಾ? ಪ್ರತಿದಿನ ಲೆಕ್ಕಪತ್ರ ನೋಡ್ಕೊಳ್ಳಿ ಕರ್ಮದ್ದು. ಇಡೀ ದಿನ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಅಂತೂ ಮಾಡ್ತಾ ಇಲ್ವಾ? ಇಲ್ಲ ಅಂದ್ರೆ 100 ಪಟ್ಟು ಶಿಕ್ಷೆ ಆಗ್ಬಿಡ್ತದೆ. ಮಾಯಾ ಚಾರ್ಟ್ ಇಡ್ಲಿಕ್ಕೆ ಬಿಡಲ್ಲ. 2-4 ದಿನ ಬರೆದು ನಂತರ ಬಿಟ್ಟು ಬಿಡ್ತಾರೆ. ತಂದೆಗೆ ಚಿಂತೆ ಅಂತೂ ಇರ್ತದೆ, ವಿಚಾರ ನಡೀತದೆ ಮಕ್ಕಳ ಉನ್ನತಿದು. ದಯೆ ಬರ್ತದೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ ಅಂದ್ರೆ ಪಾಪಗಳು ಕಟ್ಟಾಗ್ತಾ ಹೋಗೋದು. ಇದರಲ್ಲಿ ಪರಿಶ್ರಮ ಇದೆ. ತಮಗೆ ತಾವು ಹಾನಿ ಮಾಡ್ಕೊಳ್ಬೇಡಿ, ನಷ್ಟ ಮಾಡ್ಕೊಳ್ಬೇಡಿ. ಜ್ಞಾನ ಬಹಳ ಸಹಜ ಇದೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲೆ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಮುಖ್ಯ ಸಾರ ಆಗಿದೆ. ಮೊದಲನೇದು, ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆಯ ಜೊತೆ ಮಧುರಾತಿ ಮಧುರ ಮಾತುಗಳನ್ನಾಡಿ ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ಗಮನ ಇರಬೇಕು, ತಂದೆಯ ನೆನಪಿನ ವಿನಃ ಬೇರೆ ಏನೋ ನೆನಪಿಗೆ ಬರಬಾರ್ದು. ಎರಡನೇದು, ತಮ್ಮ ದೃಷ್ಟಿ ಬಹಳ ಶುದ್ಧ ಪವಿತ್ರವಾಗಿಟ್ಕೊಳ್ಬೇಕು. ದೈವಿ ಹೂವಿನ ಹೂದೋಟ ತಯಾರು ಆಗ್ತಾ ಇದೆ. ಅದಕ್ಕೆ ಹೂವು ಆಗುವ ಪೂರ್ಣ ಪುರುಷಾರ್ಥವನ್ನ ಮಾಡಬೇಕು, ಮುಳ್ಳಾಗಬಾರ್ದು. ವರದಾನ, ತಮ್ಮ ಪವರ್ಫುಲ್ ಸ್ಥಿತಿ ಮೂಲಕ ಮನ್ಸಾ ಸೇವಾ ಸರ್ಟಿಫಿಕೇಟ್ ಪ್ರಾಪ್ತಿ ಮಾಡಿಕೊಳ್ಳುವಂತ ಸ್ವ ಅಭ್ಯಾಸಿ ಆಗಿರಿ. ವಿಶ್ವಕ್ಕೆ ಲೈಟ್ ಮತ್ತು ಮೈಟ್ನ ವರದಾನ ಕೊಡೋದಕ್ಕೆ ಅಮೃತ ವೇಳೆ ನೆನಪಿನ ಸ್ವ ಅಭ್ಯಾಸ ಮೂಲಕ ಪವರ್ಫುಲ್ ವಾಯುಮಂಡಲ ಮಾಡಿ ಆಗ ಮನ್ಸಾ ಸೇವಾ ಸರ್ಟಿಫಿಕೇಟ್ ಪ್ರಾಪ್ತಿಯಾಗುವುದು. ಲಾಸ್ಟ್ ಸಮಯದಲ್ಲಿ ಮನ್ಸಾ ಮೂಲಕ ದೃಷ್ಟಿಯಿಂದ ಪರಿವರ್ತನೆ ಮಾಡುವ, ತಮ್ಮ ವೃತ್ತಿ ಮೂಲಕ ಅವರ ವೃತ್ತಿಗಳನ್ನು ಬದಲಾಯಿಸುವ ಸೇವೆ ಮಾಡಿ ತಮ್ಮ ಶ್ರೇಷ್ಠ ಸ್ಮೃತಿಯಿಂದ ಎಲ್ಲರನ್ನು ಸಮರ್ಥ ಮಾಡಬೇಕು. ಯಾವಾಗ ಇಂಥ ಲೈಟ್ ಮೈಟ್ ಕೊಡುವ ಅಭ್ಯಾಸ ಇರ್ತದೆ ಆಗ ನಿರ್ವಿಘ್ನ ವಾಯುಮಂಡಲ ಆಗ್ತದೆ ಹಾಗೂ ಒಂದು ಕೋಟೆ ಗಟ್ಟಿಯಾಗಿರ್ತದೆ. ಸ್ಲೋಗನ್, ಬುದ್ಧಿವಂತರಂದ್ರೆ ಯಾರು ಮನ್ಸಾ ವಾಚಾ ಕರ್ಮಣ 3 ಸೇವಾಗಳು ಜೊತೆಯಲ್ಲೇ ಒಟ್ಟಿಗೆ ಮಾಡ್ತಾರೆ. ಅವ್ಯಕ್ತ ಸೂಚನೆ ಇಂದಿನದು. ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸನಾಲಿಟಿ ಧಾರಣೆ ಮಾಡ್ಕೊಳ್ಳಿ. ಇವತ್ತಿನ ಅಭ್ಯಾಸ ಯಾರು ಚಾಲೆಂಜ್ ಮಾಡ್ತಾರೆ, ಸೆಕೆಂಡಲ್ಲಿ ಮುಕ್ತಿ, ಜೀವನ್ ಮುಕ್ತಿ, ಆಸ್ತಿ ಪ್ರಾಪ್ತಿ ಮಾಡ್ಕೊಳ್ಳಿ. ಅದಕ್ಕೆ ಪ್ರಾಕ್ಟಿಕಲ್ ಅಲ್ಲಿ ತರೋದಕ್ಕೆ ಸ್ವಪರಿವರ್ತನೆ ಗತಿ ಸೆಕೆಂಡ್ ವರೆಗೆ ತಲುಪಿದೇನಾ, 1 ಸೆಕೆಂಡಲ್ಲಿ ಚೇಂಜ್ ಆಗೋಷ್ಟು ನಿಮ್ಮ ಸ್ಪೀಡ್ ತಲುಪಿದೇನಾ? ಸ್ವಪರಿವರ್ತನೆ ಮೂಲಕ ಅನ್ಯರನ್ನು ಪರಿವರ್ತನೆ ಮಾಡಬೇಕು. ಅನುಭವ ಮಾಡಿಸಿ ಬ್ರಹ್ಮಕುಮಾರ್ ಅರ್ಥಾತ್ ವೃತ್ತಿ, ದೃಷ್ಟಿ, ಕೃತಿ ಮತ್ತು ವಾಣಿ ಪರಿವರ್ತನೆ ಜೊತೆ ಪವಿತ್ರತೆಯ ಪರ್ಸನಾಲಿಟಿ, ಆತ್ಮಿಕ ರಾಯಲ್ಟಿಯ ಅನುಭವ ಮಾಡಿಸಿ. ಬಂದ ತಕ್ಷಣ ಸಿಗೋದೆ ಈ ಪರ್ಸನಾಲಿಟಿ ಹಾಗೂ ಆಕರ್ಷಣೆ, ಪವಿತ್ರತೆ, ವ್ಯಕ್ತಿತ್ವ, ದಿವ್ಯ ತೇಜಸ್ಸು, ಆಕರ್ಷಣೆ ಅನೇಕರಿಗಿಂತ ಜೀವನ ಕಡೆ ಆಗ್ತದೆ. ಓಂ ಶಾಂತಿ.